ಪ್ರಭುತ್ವ ಯಾವುದೇ ಇರಲಿ ಅಥವಾ ಸರ್ಕಾರ ಯಾವುದೇ ಇರಲಿ, ತಪ್ಪು ನಡೆದಾಗ ಅದು ಪರೀಕ್ಷೆದೇ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಇರುವಾಗ ಅದ್ರ ವಿರೋಧ ಮಾತಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಈ ಸಮಾಜದ ಭವಿಷ್ಯವನ್ನ ರೂಪಿಸಬೇಕಾದ ವಿದ್ಯಾರ್ಥಿಗಳನ್ನು ಇವತ್ತು ಸರ್ಕಾರ ಆಟವಾಡಿಸ್ತಾರೆ. ಅವರ ಆಶಯಗಳು ಏನು ಅಂತ ಇಲ್ಲಿವರೆಗೂ ಹೋಗಿ ಕೇಳಿಲ್ಲ. ಆ ಕಡೆ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಎತ್ತೋರ್ಗೂ ಉಸಿರುಗಟ್ಟಿಸ್ತಿದ್ದೀರಾ, ಶಿಕ್ಷಣದ ವ್ಯವಸ್ಥೆನೂ ಇವತ್ತು ಆರೋಗ್ಯಕರವಾಗಿಲ್ಲ. ಇವೆಲ್ಲವೂ ನೋಡಿದ್ರೆ ದೇಶದ ಡೆಮಾಕ್ರೆಟಿಕ್ ಸ್ಟೇಟ್ ಈಸ್ ಇನ್ ಇಲ್ ಸ್ಟೇಟ್. ತುಂಬಾನೇ ಒಂದು ಡೌನ್ಗ್ರೇಡ್ ಆಗ್ಬಿಡುತ್ತೆ ಮಕ್ಕಳುಗಳು. ಸೊ ಹಾಗಾಗಿ ಸುಸೈಡ್ ಆಗಿರ್ಬೋದು, ಬೇರೆ ಥರ ಅಟೆಂಪ್ಟ್ಗಳನ್ನ ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದು ರೀತಿ ದೊಡ್ಡ ಸಮಸ್ಯೆ ಆಗಿದೆ. ದಿನೇ ದಿನೇ ಶೈಕ್ಷಣಿಕ ವ್ಯವಸ್ಥೆ ಅಧೋಗತಿಗೆ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಆಗ್ತಿರ್ತಕ್ಕಂಥ ಹಗರಣಗಳಲ್ಲಿ ಇದು ಕೂಡ ಈಗ ಈ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ರಿಗೂ ಒಂದು ಅರಿವಿರಬೇಕಾದ ಒಂದು ವಿಷಯ. ಯಾಕಂದರೆ ನಮಗೆ ಮೀಡಿಯಾ ಏನು ತೋರಿಸ್ತಾ ಇದೆ, ನಿಜವಾಗ್ಲೂ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಆ್ಯಕ್ಚುಲಿ. ಯಾಕಂದರೆ ಮೀಡಿಯಾ ಯಾವುದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಮೇಲೆ ನಿಜವಾಗ್ಲೂ ಜಂತರ್ ಮಂತರಲ್ಲಿ ಏನಾಗ್ತಾ ಇದೆ, ಸೊ ನಮಗೆ ನಿಜವಾಗ್ಲೂ ಏನು ತೋರಿಸ್ತಾ ಇದ್ದಾರೆ. ಸೊ ಅವಾಗಿನಿಂದ ನೋಡ್ತಾ ಇದ್ದೀವಿ, ಪ್ರಭುತ್ವ ಯಾವುದೇ ಇರಲಿ ಅಥವಾ ಸರ್ಕಾರ ಯಾವುದೇ ಇರಲಿ, ತಪ್ಪು ನಡೆದಾಗ ಅದು ಪರೀಕ್ಷೆದೇ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಇದ್ದಾಗ ಅದ್ರ ವಿರೋಧ ಮಾತಾಡಬೇಕಾಗಿದ್ದು ನಮ್ಮ ಕರ್ತವ್ಯ, ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಆಗಿರೋ ಕರ್ತವ್ಯ. ಯಾಕಂದರೆ ಇದು ನಮ್ಮ ಭವಿಷ್ಯನೂ ಕೂಡ ಹೌದು, ನಮ್ಮ ನಾಳೆ ಬರುವ ನಮ್ಮ ಮಕ್ಕಳ ಭವಿಷ್ಯನೂ ಕೂಡ ಹೌದು. ಅದು ಸರ್ಕಾರ ಯಾವುದೇ ಇರಲಿ ಅದನ್ನು ಕ್ವಶನ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಭಾಳ ಇಂಪಾರ್ಟೆಂಟ್ ಏನಂದರೆ ನಿಜವಾಗ್ಲೂ ಏನಾಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತು ಸೋನಮ್ ವಾಂಗ್ಚುಕ್ ಅವ್ರ ಜೊತೆಗೆ ಏನು ನಡೀತಾ ಇದೆ ಅನ್ನೋದು ಅರ್ಥ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಈಗ ವಿ ಸ್ಟ್ಯಾಂಡ್ ವಿತ್ ಸೋನಮ್ ವಾಂಗ್ಚುಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಸಮಾಜದ ಭವಿಷ್ಯವನ್ನ ರೂಪಿಸಬೇಕಾದ ವಿದ್ಯಾರ್ಥಿಗಳನ್ನು ಇವತ್ತು ಸರ್ಕಾರ ಆಟವಾಡಿಸ್ತಾ ಇದೆ. ಅವರ ಭವಿಷ್ಯವನ್ನು ಧೂಳಿಪಟ ಮಾಡ್ತಾ ಇದೆ. ಅದಕ್ಕೆ ಯಾರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತೋ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ, ಅವರನ್ನು ರಾಜೀನಾಮೆಗೆ ಒತ್ತಾಯಿಸದೆ, ರಾಜೀನಾಮೆಯನ್ನು ಕೊಡಿಸದೆ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾ ಇರತಕ್ಕಂತಹ ಸೋನಮ್ ವಾಂಗ್ಚುಕ್ ರವರನ್ನು ಸರ್ಕಾರ ಎಳೆದೊಯ್ಯಲಾಗಿದೆ. ಅವರಿಗೆ ಏನಾಯಿತು, ಎಂತಾಯಿತು, ಅವರ ಆರೋಗ್ಯದ ಯಾವ ಸ್ಥಿತಿಯಲ್ಲಿದೆ ಎನ್ನುವುದ ಕನಿಷ್ಠ ಕಾಳಜಿಯೂ ಕೂಡ ಇಲ್ಲದೆ ಅವರ ಮೇಲೆ ಮೃಗೀಯ ರೀತಿಯಲ್ಲಿ ಈ ಸರ್ಕಾರ ವರ್ತನೆ ತೋರ್ತಾ ಇದೆ. ಇದು ನಿಜವಾಗಿಯೂ ವಿದ್ಯಾರ್ಥಿಗಳಾದ ನಾವು ಯಾರೂ ಕೂಡ ಸಹಿಸುವುದಿಲ್ಲ. ಈಗ ಇದುವರೆಗೂ ಅವರಿಗೆ ಯಾವ ರೀತಿಯ ಒಂದು ಅನ್ಯಾಯಗಳಾಗಿದೆ, ವಿದ್ಯಾರ್ಥಿಗಳ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಆ ಆತ್ಮಹತ್ಯೆಗಳು ಆಗಲಿಕ್ಕೆ ಕಾರಣ ಏನು? ಈ ಸರ್ಕಾರದ ವ್ಯವಸ್ಥೆ. ಈ ಸರ್ಕಾರದ ವ್ಯವಸ್ಥೆ ಈ ಕೂಡಲೇ ಬದಲಾಗಲಿಲ್ಲ ಅಂತಂದರೆ ಮುಂದೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಇಡೀ ದೇಶಾದ್ಯಂತ ಕೈಗೊಳ್ಳಬೇಕಾಗತ್ತೆ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದೆಹಲಿನಲ್ಲಿ ಸೋನಮ್ ವಾಂಗ್ಚುಕ್ ಅವರು ನೀಟ್ ಹಗರಣದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಇವತ್ತು 20ನೇ ದಿನ ಸತ್ಯಾಗ್ರಹ ನಡೀತಾ ಇತ್ತು. ಇವತ್ತು ದೆಹಲಿ ಪೊಲೀಸರು ಅವ್ರನ್ನ ಏಕಾಏಕಿ ಬಂದು ಅವ್ರನ್ನ ಎಳ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಇವತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಇದೊಂದು ರೀತಿ ಕಗ್ಗೋಲು ರೀತಿ ಅನ್ನಿಸ್ತಿದೆ. ಯಾಕೆಂದರೆ ಮಹಾತ್ಮ ಗಾಂಧೀಜಿಯವರು ಹಾಕೊಟ್ಟಂಥ ಸತ್ಯಾಗ್ರಹದ ಆದಿಯಲ್ಲಿ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಆದರೆ ಈ ಸರ್ಕಾರಕ್ಕೆ ಒಂದು ಕನಿಕರ ಆಗಲಿ, ಒಂದು ಜನರು ಪ್ರಜೆಗಳನ್ನು ಹಿತಾಸಕ್ತಿಯನ್ನು, ಅವರ ಆಶಯಗಳನ್ನು ಕೇಳ್ತಕ್ಕಂಥ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲದ ರೀತಿ ಅವರ ಆಶಯಗಳು ಏನು ಅಂತ ಇಲ್ಲಿವರೆಗೂ ಹೋಗಿ ಕೇಳಿಲ್ಲ. ಹಂಗಾಗಿ ಅವರ ಬೇಡಿಕೆಗಳೇನಿದೆ ಅವುಗಳನ್ನು ಪೂರೈಸಬೇಕು. ಸೋನಮ್ ವಾಂಗ್ಚುಕ್ ಅವರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ನಾವು ಅವ್ರ ಪರವಾಗಿದ್ದೀವಿ. ಸೋನಮ್ ವಾಂಗ್ಚುಕ್ ಅವರ ಎಲ್ಲ ಆಶಯಗಳಿಗೆ ನಾವು ಬೆಂಬಲಿಸ್ತೀವಿ ಅಂತೇಳಿ ತುಮಕೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಹೇಳ್ತೇವೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಆಟ ಆಡಿದವರು ದೇಶ ಭ್ರಷ್ಟರು, ಅಥವಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಿರೋಂಥ ನಮ್ಮ ಸೋನು ವಾಂಗ್ಚುಕ್ ಅವರು ಭ್ರಷ್ಟರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ಈ ಉಪವಾಸ ಸತ್ಯಾಗ್ರಹವನ್ನು 21 ದಿವಸ ಮಾಡ್ತಾ ಇದ್ರು ಸಹ ಸರ್ಕಾರದ ಅಧಿಕಾರಿಗಳಾಗಿರಲಿ ಅಥವಾ ಯಾವುದೇ ಪಕ್ಷದವರು ಸಹ ಇವತ್ತು ಯಾರು ಸಹ ಬಂದು ಅವ್ರನ್ನ ಕೇಳುವಂಥದ್ದು ಯಾರೂ ಮಾಡಿಲ್ಲ. ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ರೆ ಇದು ಉದ್ದೇಶಪೂರ್ವಕವಾಗಿ ಇವ್ರನ್ನ ತಿಕ್ಕೋದು ಅಂತ ಕಾಣ್ತಾ ಇದೆ. ಮತ್ತು ಇನ್ನೊಂದು ಅಂದರೆ ಇವತ್ತು ಅವರನ್ನು ಆಸ್ಪತ್ರೆಗೆ ಉದ್ದೇಶಪೂರ್ವಕವಾಗಿ ಎತ್ಕೊಂಡು ಹೋಗಿದ್ದಾರೆ. ಕೇಂದ್ರ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮತ್ತು ಅದರಲ್ಲಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಆಶಯಗಳೇನಿದ್ದಾವೋ ಅವೆಲ್ಲ ಈಡೇರಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಸೊ ನಾವಾದ್ರೂ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಯಾಕೆ ಅಂತಂದರೆ ಈ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದಂಥ ಗಾಂಧಿ, ಅಂಬೇಡ್ಕರ್ ತತ್ವಗಳು ಅವ್ರಿಗೇನಾದರೂ ಒಂದು ಸ್ಫೂರ್ತಿ ಆಗಿ ತಗೊಂಡಿದ್ರೆ ಅವರು ರಾಜೀನಾಮೆಯನ್ನು ಕೊಟ್ಟು ಸೋನಮ್ ವಾಂಗ್ಚುಕ್ ಅವರ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಪ್ರಜಾಪ್ರಭುತ್ವದ
ಆಶಯಗಳು ನೆಲೆಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ನೀಟ್ ಹಗರಣ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳ ಲೀಕೇಜ್, ಪೇಪರ್ ಲೀಕ್ ಆಗಿರೋದಿರ್ಬೋದು, ಇದ್ರ ವಿರುದ್ಧ ಮಾತಾಡಿದವ್ರ ಪರಿಸ್ಥಿತಿ ಇವತ್ತು ಹೆಂಗಿದೆ, ಅವ್ರನ್ನ ದೇಶದ್ರೋಹಿ ಅನ್ನೋದು, ಅವ್ರನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯೋದು, ಅವ್ರನ್ನ ನಿಂದಿಸೋದು, ಮತ್ತು ಅವ್ರ ಮೇಲೆ ಕೇಸ್ಗಳು ಹಾಕೋದು, ಅವ್ರನ್ನ ಜರಿಯೋದು, ಈ ರೀತಿ ಆಗ್ತಾಯಿದೆ. ಈ ರೀತಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಕಡೆ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಎತ್ತೋರ್ಗೂ ಉಸಿರುಗಟ್ಟಿಸ್ತಿದ್ದೀರಾ, ಶಿಕ್ಷಣದ ವ್ಯವಸ್ಥೆನೂ ಇವತ್ತು ಆರೋಗ್ಯಕರವಾಗಿಲ್ಲ. ಇವೆಲ್ಲವೂ ನೋಡಿದ್ರೆ ದೇಶದ ಡೆಮಾಕ್ರೆಟಿಕ್ ಸ್ಟೇಟ್ ಈಸ್ ಇನ್ ಇಲ್ ಸ್ಟೇಟ್. ಸೊ ಇವತ್ತು ಸುಪ್ರೀಂ ಕೋರ್ಟ್ ಖಂಡಿತವಾಗ್ಲೂ ಇಂಟರ್ವ್ಯೂನ್ ಆಗಲೇಬೇಕು, ಅತ್ಯವಶ್ಯಕ. ಯಾಕಂದರೆ ರೈಟ್ ಟು ಎಜುಕೇಷನ್ ಈಸ್ ಅ ಫಂಡಮೆಂಟಲ್ ರೈಟ್, ಆ್ಯಂಡ್ ಆ ರೈಟ್ನ ಅಚೀವ್ ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಲೇಬೇಕು. ಆಗಿ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಆಗಬೇಕು. ನಂತರ ಅದರಲ್ಲಿ ಯಾರ್ಯಾರಿದ್ದಾರೋ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅದ್ರ ಜೊತೆಗೆ ಎಲ್ಲರೂ ಇದೇನು ಶಿಕ್ಷಣದ ವ್ಯವಸ್ಥೆ ಇದೆ, NTA ಇದೆ, ಎಕ್ಸಾಮ್ ಕಂಡಕ್ಟ್ ಮಾಡೋ ಎಲ್ಲ ಏಜೆನ್ಸಿಗಳು ಅಲ್ಲಿ ಪಾರದರ್ಶಕತೆಯಿಂದ ಕಂಡಕ್ಟ್ ಮಾಡೋ ರೀತಿ ಒಂದು ವ್ಯವಸ್ಥೆ ಆಗಬೇಕು. ಸೊ ಈಗೇನು ನೀಟಿಂದಾಗಿರ್ಬೋದು, NET ಬರೀ ಕ್ವಶನ್ ಪೇಪರ್ ಲೀಕಿಂಗು, ಬರೀ ಇದೊಂಥರ ವಿಚಿತ್ರವಾಗಿ ಒಂಥರ ಸ್ಕ್ಯಾಮ್ ಆಗೋಗ್ಬಿಟ್ಟಿದೆ. ಈ ಒಂದು ದೇಶದಲ್ಲೇ ಒಂಥರ ಭಾರತದಲ್ಲಿ ತುಂಬ ಸ್ಕ್ಯಾಮ್ ಥರ ಆಗೋಗ್ಬಿಟ್ಟಿದೆ. ಇದರಿಂದ ಸುಮಾರು 18 ವರ್ಷದ ಒಳಗಿನ ಮಕ್ಕಳುಗಳು ತುಂಬ ನರ್ವಸ್ ಆಗಿಬಿಟ್ಟು ತುಂಬ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾಣಗಳು ಕಳ್ಕೊಳ್ತಾ ಇದ್ದಾರೆ. ಇದು ವಿರುದ್ಧ ನಮಗೆ ತುಂಬ ದುಃಖಕರ ಸಂಗತಿ ಇದೆ. ಯಾಕಂದರೆ ಮಕ್ಕಳಿಗೆ ಇನ್ನೂ ಏನೂ ಗೊತ್ತಿರೋದಿಲ್ಲ. ಆಲ್ಮೋಸ್ಟ್ ಆಲ್ ಅವರು ಆ ಮೂಮೆಂಟಲ್ಲಿ ಅವ್ರಿಗೆ ಪೇಪರ್ ಲೀಕಿಂಗ್ ಅಂದರೆ ಏನು ಅಂತೇಳಿ ಗೊತ್ತಾಗ್ತಾ ಇರ್ತದೆ. ಸೊ ದಟ್ ಮೀನ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರ ಮಾನಸಿಕ ಸ್ಥಿತಿ ಹೇಗೆ ಕಳೆದೋಗ್ತದೆ ಅಂತ ಹೇಳಿದ್ರೆ ತುಂಬಾ ಒಂದು ಡೌನ್ಗ್ರೇಡ್ ಆಗಿಬಿಡ್ತಾರೆ ಮಕ್ಕಳುಗಳು. ಸೊ ಹಾಗಾಗಿ ಸುಸೈಡ್ ಆಗಿರ್ಬೋದು, ಬೇರೆ ಥರ ಅಟೆಂಪ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರನ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೇಪರ್ ಲೀಕಿಂಗ್ ಮಾಡ್ತಕ್ಕಂಥ ಏನು ಪೇಪರ್ ಸೆಟ್ಟಿಂಗ್ ಮಾಡ್ತಾರೆ ಅಥವಾ ಅಲ್ಲಿ ನಾವು ವಿಜಿಲೆನ್ಸ್ನ ತರಬೇಕಾಗ್ತದೆ. ಮೇನ್ ಪೇಪರ್ನ ಏನು ಲೀಕ್ ಆಗ್ತದೆ ಅಂತ ಹೇಳಿದ್ರೆ ಆ ಒಂದು ಬೇಸಿಕ್ ಇದ್ರೊಳಗಡೆನೆ ನಮಗೆ ನಾವು ನೋಡ್ಲಿಕ್ಕೆ ಆಗ್ತಕ್ಕಂಥದ್ದು. ಸೊ ಆ ವ್ಯವಸ್ಥೆನ ನಾವು ಈ ಸರ್ಕಾರ ಏನಿದೆ ಅದನ್ನ ತುಂಬಾ ಗಟ್ಟಿಯಾಗಿ ಅದನ್ನ ಬಿಗಿಗೊಳಿಸಬೇಕಾಗಿದೆ. ಇದು ಒಬ್ಬ ವಿದ್ಯಾರ್ಥಿಗಳ ಭವಿಷ್ಯ ಅಷ್ಟೇ ಅಲ್ಲ, ಇಡೀ ಜನಾಂಗದ ಎಲ್ಲ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಅವರೊಬ್ಬರು ಹೋರಾಡ್ತಿದ್ದಾರೆ. ಇದಕ್ಕೆ ಎಲ್ಲರೂ ಸಹ ಬಹುಮತದಲ್ಲಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತಿದ್ದೀನಿ. ನಾವು ಸದಾ ಯಾವಾಗಲೂ ಸೋನಂ ವಾಂಗ್ಚುಕ್ ಅವರ ಒಂದು ಪ್ರತಿಭಟನೆಗೆ ಸದಾ ಬೆಂಗಾವಲಾಗಿರ್ತೀವಿ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದು ರೀತಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಯಾಕಂತಂದರೆ ನಾವು ಮಾಧ್ಯಮಗಳಲ್ಲಿ ಏನು ನೋಡ್ತಾ ಇದ್ದೀವಿ, ಬಟ್ ನಮಗೆ ಏನು ಅರ್ಥ ಆಗ್ತಾ ಇದೆ ಮತ್ತು ವಾಸ್ತವದಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ, ಇವೆಲ್ಲ ಒಂದು ರೀತಿ ಪ್ರಶ್ನಾತ್ಮಕವಾಗಿ ಕಾಣಿಸ್ತಾ ಇದ್ದಾವೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವಿಲ್ಲಿ ಕೂತಿದ್ದೀವಿ. ಸೋನಂ ವಾಂಗ್ಚುಕ್ ಅವರಿಗೆ ನಾವು ಬೆಂಬಲ ನೀಡ್ತೀವಿ. ಯಾಕೆ ಅಂತಂದರೆ ಅವರು ಶಿಕ್ಷಣ ತಜ್ಞ, ಒಬ್ಬ ವಿಜ್ಞಾನಿ. ಅವರು ಇವತ್ತು ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಏನು ಶಿಕ್ಷಣದ ಹಿನ್ನಡೆ ಇರ್ಬೋದು, ಅಥವಾ ಶಿಕ್ಷಣದ ಒಳಗೆ ಆಗ್ತಿರೋ ದೌರ್ಜನ್ಯಗಳು ಮತ್ತು ಅಲ್ಲಿ ಆಗ್ತಿರೋ ಭ್ರಷ್ಟಾಚಾರ ಅಥವಾ ಏನಂತ ಹೇಳಬೇಕು, ಅದು ಏನು ವರ್ಡ್ ಕೊಡಬೇಕಂತಲೇ ಗೊತ್ತಾಗ್ತಿಲ್ಲ. ಈ ರೀತಿಯ ಸಮಸ್ಯಾತ್ಮಕವಾಗಿರೋ ಈ ಸಂದರ್ಭದಲ್ಲಿ ಸೋನಂ ವಾಂಗ್ಚುಕ್ ಅವ್ರನ್ನ ಬಲವಂತವಾಗಿ ಒಂದು ರೀತಿ ಅವ್ರನ್ನ ಸ್ಥಳಾಂತರಿಸಿದ್ದು, ಮತ್ತು ಎಲ್ಲ ಒಂದು ಕಡೆ ಶಿಕ್ಷಣದ ಬಗ್ಗೆ, ಶಿಕ್ಷಣ ಒಂದೇ ಅಲ್ಲ, ಈ ರೀತಿ ಯಾರೇ ಪ್ರಶ್ನೆ ಮಾಡೋರನ್ನ ಒಂದು ರೀತಿಲಿ ತೆಪ್ಪಗಾಗಿಸೋ ಅಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದರ ವಿರುದ್ಧ ನಾವು ಇಲ್ಲಿ ಕೂತಿದ್ದೀವಿ. ನಾವು ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಕೊಡಲಿಕ್ಕೆ ನಾವಿಲ್ಲಿದ್ದೀವಿ. ದಿನೇ ದಿನೇ ಶೈಕ್ಷಣಿಕ ವ್ಯವಸ್ಥೆ ಅಧೋಗತಿಗೆ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಆಗ್ತಿರ್ತಕ್ಕಂಥ ಹಗರಣಗಳಲ್ಲಿ ಇದು ಕೂಡ ಒಂದು. ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅವರು ಎತ್ತಿರ್ತಕ್ಕಂಥ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಸದಾ ಇದೆ. ಅವರ ಪರವಾಗಿ ನಾವಿಂದು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ ಸರ್ ಅವರಿಗೆ ಶುಭವಾಗಲಿ. ಅವರ ಧ್ಯೇಯಗಳು ಎಲ್ಲರಿಗೂ ಇದಾಗಿ, ಎಲ್ಲರಿಗೂ ಅದರಿಂದ ಉಪಯೋಗ ಆಗೋಗಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಂದು ನಾವೆಲ್ಲರೂ ಕೂಡ ಇಲ್ಲಿ ಈ ಒಂದು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಭಾರತೀಯರಾದ ನಾವು ನಮ್ಮ ಹಕ್ಕಿನ ಬಗ್ಗೆ, ನಮಗಾಗ್ತಿರೋ ಅನ್ಯಾಯದ ಬಗ್ಗೆ ಕ್ವಶನ್ ಮಾಡೋದೇ ಒಂದು ತಪ್ಪಾಗಿಬಿಟ್ಟಿದೆ. ಇಲ್ಲಿ ಯಾರು ಕ್ವಶನ್ ಮಾಡ್ತಾ ಇದ್ದಾರೆ ಅವರು ಸರ್ಕಾರ ಹತ್ತಿಕ್ತಾ ಇದೆ. ಸೊ ಇಲ್ಲಿ ಸೋನಂ ವಾಂಗ್ಚುಕ್ ಅವರು 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅವ್ರನ್ನ ಸರ್ಕಾರದವರು ತಮ್ಮ ಅಧಿಕಾರದ ಇದನ್ನು ತೋರಿಸಿ ಅವರನ್ನು ಇವತ್ತು ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇದು ಎಲ್ಲಿಗೆ ಬಂದಿದೆ ನಮ್ಮ ದೇಶ ಅಂದರೆ, ಯಾರು ತಮ್ಮ ಹಕ್ಕನ್ನು ಕೇಳ್ತಾರೋ, ಯಾರು ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡ್ತಾರೋ ಅವರಿಗೆ ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ನಮಗೂ ತಿಳ್ಕೊಬೇಕಾಗಿದೆ. ಭಾರತೀಯರಾದ ನಾವು ಎಲ್ಲ ಜನರು ಇಂಥ ಅನ್ಯಾಯ ಆದಾಗ ಎಲ್ಲರೂ ನಾವು ಸಪೋರ್ಟ್ ಮಾಡಬೇಕಂತ ಎಲ್ಲರಿಗೆ ವಿನಂತಿ ಮಾಡ್ತೀನಿ. ಐ ಸಪೋರ್ಟ್ ಸೋನಂ ವಾಂಗ್ಚುಕ್ ಸರ್. ಈ ಕೇಂದ್ರ ಸರ್ಕಾರವು ಇತ್ತೀಚಿನ ದಿನಗಳಲ್ಲಿ ಆ ಉಪವಾಸ ಸತ್ಯಾಗ್ರಹಕ್ಕೆ ಯಾವುದೇ ಬೆಲೆ ಕೊಡದೆ ಅವರು ಏನು ಸೋನಂ ವಾಂಗ್ಚುಕ್ ಅವರ ಒಂದು ಪ್ರತಿಭಟನೆಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ.
ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಅಂತಂದ್ಬಿಟ್ಟು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಈ ಪ್ರಜಾಪ್ರಭುತ್ವದಲ್ಲಿ ಸತ್ಯಾಗ್ರಹಕ್ಕೆ ಅದರದೇ ಆದಂತಹ ಮಹತ್ವ ಇದೆ. ಇದು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸಿದಾಗ ಇಡೀ ಬ್ರಿಟಿಷ್ ಸರ್ಕಾರವೇ ಅವರ ಮುಂದೆ ಮಂಡಿಯೂರಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇತ್ತು. ಆದರೆ ಇವತ್ತು ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವನ ಅಥವಾ ರಾಜಪ್ರಭುತ್ವನ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ 20 ದಿನಗಳ ಹಿಂದೆ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರದ ಯಾವುದೇ ಸಚಿವರಾಗಲಿ ಅಥವಾ MLAಗಳಾಗಲಿ ಯಾರು ಪ್ರಧಾನಮಂತ್ರಿ ಆಗಲಿ ಯಾರೂ ಕೂಡ ಅಲ್ಲಿಗೆ ಹೋಗಿ ಅವರ ಬೇಡಿಕೆಯನ್ನು ಅವರ ಅಹವಾಲನ್ನು ಸ್ವೀಕರಿಸಿ ಅವರ ಬೇಡಿಕೆಯನ್ನು ಈಡೇರಿಸುವಂತಹ ಯಾವುದೇ ಕೆಲಸವನ್ನು ಇವರು ಮಾಡ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.